ರಾಮಾಯಣ ಫೈನಲಿ ಇಂಡಿಯನ್ ಸಿನಿಮಾ ಹಿಸ್ಟ್ರಿಯಲ್ಲೇ ಮೋಸ್ಟ್ ಅವೈಟೆಡ್ ಮೂವಿ ಆಗಿರೋಂಥ ರಾಮಾಯಣ ಅಫಿಷಿಯಲ್ ಟ್ರೈಲರ್ ರಿಲೀಸ್ ಆಗಿದೆ. ಅದು ಬೆಳಗಿನ ಜಾವ 4:15ಕ್ಕೆ ಟ್ರೈಲರ್ ರಿಲೀಸ್ ಆಗಿತ್ತು. ಟ್ರೈಲರ್ ರಿಲೀಸ್ ಆದ ಕೆಲವೇ ಗಂಟೆಗಳಲ್ಲಿ ಸೋಷಿಯಲ್ ಮೀಡಿಯಾ ಫುಲ್ ಬಜ್ ಆಗಿದೆ. ಕೆಲವರು ಇದನ್ನು ಇಂಡಿಯನ್ ಸಿನಿಮಾ ನೆಕ್ಸ್ಟ್ ಗ್ಲೋಬಲ್ ಲೆವೆಲ್ ಮೈಲ್ ಸ್ಟೋನ್ ಅಂತಲೇ ಕರೀತಿದ್ದಾರೆ. ಆ್ಯಂಡ್ ಇನ್ನೂ ಕೆಲವರು ಇದನ್ನು ಹಾಲಿವುಡ್ ಲೆವೆಲ್ ವಿಜುವಲ್ ಎಕ್ಸ್ಪೀರಿಯನ್ಸ್ ಅಂತಲೂ ಹೇಳ್ತಾರೆ. ಹಾಗಿದ್ರೆ ಟ್ರೈಲರಲ್ಲಿ ಅಂಥ ಸ್ಪೆಷಲ್ ಏನಿದೆ, ಯಾವ ಡೀಟೇಲ್ ಮಿಸ್ ಆಗಬಾರ್ದು, ಯಾವ ಡೀಟೇಲ್ ಮಿಸ್ ಮಾಡಿದ್ದಾರೆ, ಟೀಸರ್ಗೆ ಕಂಪೇರ್ ಮಾಡಿದರೆ ಏನು ಇಂಪ್ರೂವ್ ಆಗಿದೆ, ಇವೆಲ್ಲವನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ತಲೆಯಲ್ಲಿ ಅನಿಸಿದ್ದು ಮನ್ಸಿಗೆ ಬಂದಿದ್ದು ಮಾತಾಡೋ ಮಾತು ನಂಗೆ ಅನಿಸಿದ್ದು. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಟ್ರೈಲರ್ ಓಪನಿಂಗ್ ಸೀನೇನೆ ಗೂಸ್ ಬಂಪ್ಸ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಅಲ್ಲಿ ಇದ್ದಿದ್ದು ಆರಾ ಮ್ಯಾನ್ ಯಶ್ ಅವರು. ಮೊದಲ ಸೀನ್ನಲ್ಲಿ ರಾವಣ ಪ್ಯಾಲೇಸ್ ಡೋರ್ ಮುಂದೆ ಕಾಣಿಸ್ತಾರೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್, ಡಾರ್ಕ್ ಅಟ್ಮಾಸ್ಫಿಯರ್ ಮತ್ತು ಕ್ಯಾಮ್ರಾ ಆ್ಯಂಗಲ್ಸ್ ನೋಡಿದ್ರೆ ಡೈರೆಕ್ಟರ್ ರಾವಣನ ಕ್ಯಾರೆಕ್ಟರ್ನ ಫಸ್ಟ್ ಫ್ರೇಮ್ನಲ್ಲಿ ಪವರ್ಫುಲ್ಲಾಗಿ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ನಂತರ ರಾವಣನ ಕೆಲವು ಪೋರ್ಷನ್ಸ್ ತೋರಿಸಿ ಒಂದು ಡೈಲಾಗ್ ಹೇಳ್ತಾರೆ, ರಾವಣ ರಾಜ್ಯ ಅಂತ ಹೇಳ್ತಾರೆ. ಡೈಲಾಗ್ ಡೆಲಿವರಿ, ವಿಜುವಲ್ಸ್ ಮತ್ತು ಬ್ಯಾಕ್ಗ್ರೌಂಡ್ ಸ್ಕೋರ್ ಎಲ್ಲ ಒಟ್ಟಿಗೆ ಸೇರಿದ್ರೆ ಒಂದು ಪವರ್ಫುಲ್ ಫೀಲ್ ಕೊಡುತ್ತೆ. ಈ ಓಪನಿಂಗ್ ಸೀನ್ಗಳು ಟ್ರೇಲರ್ನ ಸೀರಿಯಸ್ ಟೋನ್ಗೆ ಸೆಟ್ ಮಾಡುತ್ತೆ. ಆ್ಯಂಡ್ ಇಲ್ಲಿ ಯಶ್ ಅವರ ಸ್ಕ್ರೀನ್ ಪ್ರೆಸೆನ್ಸ್ ತುಂಬ ಚೆನ್ನಾಗಿದೆ. ರಾವಣನಾಗಿ ಆರ್ಭಟಿಸೋದಕ್ಕೆ ರೆಡಿಯಾಗಿದ್ದಾರೆ. ಆ್ಯಂಡ್ ನೋಡೋರಿಗೆ ಇದೊಂದು ವಿಜುವಲ್ ಟ್ರೀಟ್ ಅಂತಲೇ ಹೇಳ್ಬೋದು. ಇದಾದ ನಂತರ ಟ್ರೇಲರ್ನಲ್ಲಿ ಭಗವಾನ್ ವಿಷ್ಣು ಅವರ ಕಾನ್ಸೆಪ್ಟ್ ಇಂಟ್ರೊಡ್ಯೂಸ್ ಮಾಡ್ತಾರೆ. ದೇವತೆಗಳು ಮತ್ತು ರಾಜರು ರಾವಣನಿಗೆ ಭಯಪಡುವ ಸಮಯದಲ್ಲಿ ಭಗವಾನ್ ವಿಷ್ಣು ಅವರು ಅಯೋಧ್ಯೆಯ ರಾಜ ದಶರಥನ ಮಗನಾಗಿ ರಾಮನ ಅವತಾರ ತಾಳ್ತಾರೆ. ರಣಬೀರ್ ಕಪೂರ್ ಅವ್ರ ಬಗ್ಗೆ ಬರೋದಾದರೆ, ಸ್ಕ್ರೀನ್ ಮೇಲೆ ಬಂದಾಗ ಯಾವುದೇ ರೀತಿ ಮಾಸ್ ಹೀರೋ ಎಲಿವೇಶನ್ ಕೊಡಲಿಲ್ಲ. ಬದಲಾಗಿ ಕಾಮ್, ಕಂಪೋಸ್ಡ್ ಆ್ಯಂಡ್ ಡಿವೈನ್ ಪರ್ಸನಾಲಿಟಿಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಅವರ ಎಕ್ಸ್ಪ್ರೆಷನ್, ಬಾಡಿ ಲ್ಯಾಂಗ್ವೇಜ್ ಮತ್ತು ಸ್ಕ್ರೀನ್ ಪ್ರೆಸೆನ್ಸ್ ತುಂಬ ನ್ಯಾಚುರಲ್ ಆಗಿವೆ. ಅದೇ ಟ್ರೇಲರ್ಗೆ ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಇನ್ನು ಟ್ರೇಲರ್ನಲ್ಲಿ ಸಾಯಿ ಪಲ್ಲವಿ ಅವರ ಸೀತಾ ಕ್ಯಾರೆಕ್ಟರ್ನ ಫಸ್ಟ್ ಪ್ರಾಪರ್ ಲುಕ್ ರಿವೀಲ್ ಆಗಿದೆ. ಸೀತೆಯ ಸಿಂಪ್ಲಿಸಿಟಿ, ಟ್ರೆಡಿಷ್ನಲ್ ಲುಕ್ ಮತ್ತು ಎಮೋಷ್ನಲ್ ಎಕ್ಸ್ಪ್ರೆಷನ್ಸ್ ತುಂಬ ಅಥೆಂಟಿಕ್ ಫೀಲ್ ಕೊಡುತ್ತೆ. ಕೈಕೆ ಕೊಟ್ಟ ಮಾತಿನ ಕಾರಣ ರಾಮನಿಗೆ 14 ವರ್ಷ ವನವಾಸ ಹೋಗಬೇಕಾದ ಪರಿಸ್ಥಿತಿ ಬರುತ್ತೆ. ಅದಕ್ಕೆ ಸೀತೆ ನಾನು ಕೂಡ ಜೊತೆಗೆ ಬರುತ್ತೇನೆ ಅಂತ ಹೇಳುವ ಸೀನ್ನಲ್ಲಿ ಒಂದು ಎಮೋಷ್ನಲ್ ಟಚ್ ಕೊಡುತ್ತೆ. ಇಲ್ಲಿ ಡೈರೆಕ್ಟರ್ ರೊಮ್ಯಾನ್ಸ್ಗಿಂತ ರಿಲೇಷನ್ಶಿಪ್ ಮತ್ತು ಸ್ಯಾಕ್ರಿಫೈಸ್ಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಟ್ಟಿರೋ ಹಾಗೆ ಕಾಣಿಸುತ್ತೆ. ಇನ್ನು ವಿಷುವಲ್ಸ್ ಬಗ್ಗೆ ಬರೋದಾದರೆ, ಟ್ರೇಲರ್ನಲ್ಲಿ ಅಯೋಧ್ಯೆಯ ರಾಜವೈಭೋಗ ಮತ್ತು ಲಂಕಾ ನಗರವನ್ನು 2 ಗ್ರ್ಯಾಂಡ್ ಸ್ಕೇಲ್ನಲ್ಲಿ ಬಿಲ್ಡ್ ಮಾಡಿದ್ದಾರೆ. ಬಂಗಾರದ ಅರಮನೆಗಳು, ರಾಜನ ಆಳ್ವಿಕೆ ಮತ್ತು ಯುದ್ಧ ಭೂಮಿ, ಪ್ರತಿ ಫ್ರೇಮ್ ಸಿನಿಮ್ಯಾಟಿಕ್ ಪೇಂಟಿಂಗ್ ಥರ ಕಾಣಿಸುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ, ಈ ಮುಂಚೆ ಬಂದಿದ್ದ ಗ್ಲಿಮ್ಸ್ನಲ್ಲಿ ಬಂದಿದ್ದ CGIಗೆ ಅಷ್ಟು ಕ್ರಿಟಿಸಿಸಮ್ ಇತ್ತು. ಈಗ ಈ ಒಳ್ಳೆಯ ಟ್ರೇಲರ್ ಆನ್ಸರ್ ಕೊಟ್ಟಿದೆ. ಲೈಟಿಂಗ್, ಟೆಕ್ಸ್ಚರ್ಸ್ ಆ್ಯಂಡ್ ಎನ್ವಿರಾನ್ಮೆಂಟ್ಸ್ ತುಂಬ ಪಾಲಿಷ್ಡ್ ಆಗಿ ಕಾಣಿಸುತ್ತೆ. ಹಾಲಿವುಡ್ ಫ್ಯಾಂಟಸಿ ಮೂವಿ ಫೀಲ್ಸ್ ಇದ್ರೂ ಇಂಡಿಯನ್ ಮೈಥಾಲಜಿ ಫ್ಲೇವರ್ನ ಮೇಂಟೈನ್ ಮಾಡ್ತಿದ್ದಾರೆ. ಇನ್ನು ಈ ಟ್ರೇಲರ್ನ ಮತ್ತೊಂದು ಬಿಗ್ಗೆಸ್ಟ್ ಸ್ಟ್ರೆಂತ್ ಏನಂದರೆ ಬ್ಯಾಕ್ಗ್ರೌಂಡ್ ಸ್ಕೋರ್. ಆಸ್ಕರ್ ವಿನ್ನರ್ಸ್ AR ರೆಹಮಾನ್ ಮತ್ತು ಆನ್ಸ್ ಜಿಮ್ಮರ್ ಫಸ್ಟ್ ಟೈಮ್ ಇಬ್ಬರು ಸೇರಿ ಮಾಡ್ತಿರೋ ಪ್ರಾಜೆಕ್ಟ್ ಮತ್ತೊಂದು ಹೈಪ್ ಕ್ರಿಯೇಟ್ ಮಾಡಿದೆ. ಮ್ಯೂಸಿಕ್ ಟ್ರೇಲರ್ಗೆ ಒಂದು ಎಮೋಷ್ನಲ್ ಡೆಪ್ತ್ ಕೊಡುತ್ತೆ. ಎಮೋಷ್ನಲ್ ಸೀಕ್ವೆನ್ಸಲ್ಲಿ ಸೈಲೆನ್ಸ್ ಮತ್ತು ಮೈಥಾಲಜಿಕಲ್ ಮೂಮೆಂಟ್ಸಲ್ಲಿ ಡಿವೈನ್ ಫೀಲ್ ಪರ್ಫೆಕ್ಟಾಗಿ ಬ್ಯಾಲೆನ್ಸ್ ಮಾಡಿದ್ದಾರೆ. DNEG ವಿಜುವಲ್ ಎಫೆಕ್ಟ್ಸ್, ಸ್ಟುಡಿಯೋ ವರ್ಕ್ ಕೂಡ ಟ್ರೇಲರ್ನಲ್ಲಿ ನೋಟಿಸಬಲ್ ಆಗಿದೆ. ಇನ್ನು ಟ್ರೇಲರ್ನಲ್ಲಿ ಒಂದು ಮಿಸ್ಸಿಂಗ್ ಪಾಯಿಂಟ್ ಏನಂದರೆ, ಆಂಜನೇಯನ ಕ್ಯಾರೆಕ್ಟರ್ ರಿವೀಲ್ ಮಾಡಿಲ್ಲ. ಸನ್ನಿ ಡಿಯೋಲ್ ಹನುಮಾನ್ ರೋಲ್ ಮಾಡ್ತಿದ್ದಾರೆ ಅನ್ನೋದು ಅಫಿಷಿಯಲ್ ಆಗಿದೆ. ಆದರೆ ಟ್ರೇಲರ್ನಲ್ಲಿ ಹನುಮಾನ್ ವಿಜುವಲ್ಸ್ ಆಲ್ಮೋಸ್ಟ್ ಹೈಡ್ ಮಾಡಿದ್ದಾರೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದರೆ, ಟ್ರೇಲರ್ನಲ್ಲಿ ಅನ್ನೆಸೆಸರಿ VFX ಆ್ಯಂಡ್ CGI ಯೂಸ್ ಮಾಡದೆ ಕ್ಯಾರೆಕ್ಟರ್ಸ್ ಮತ್ತು ಎಮೋಷನ್ಸ್ ಮೇಲೆ ಹೆಚ್ಚು ಫೋಕಸ್ ಮಾಡಿದ್ದಾರೆ. ಇದು ಸ್ಟೋರಿ ಟೆಲ್ಲಿಂಗ್ಗೆ ಸ್ಟ್ರಾಂಗ್ ಆಗಿರುತ್ತೆ. ಸೊ ನಂಗೆ ಅನಿಸಿದ್ದು ಹೇಳೋದಾದರೆ, ಈ ಟ್ರೇಲರ್ ಟೀಸರ್ಗಿಂತ ಎವ್ರಿ ಡಿಪಾರ್ಟ್ಮೆಂಟ್ 6 ಹೊಡೆದಿದೆ. ಮತ್ತು ರಿಪೀಟ್ ಅಂತ ಹೇಳೋದಾದರೆ, ವಿಜುವಲ್ ಇಂಪ್ರೂವ್ ಆಗಿದೆ, ಬ್ಯಾಕ್ಗ್ರೌಂಡ್ ಸ್ಕೋರ್ ಎಕ್ಸಲೆಂಟ್ ಆಗಿದೆ, ಕಾಸ್ಟಿಂಗ್ ಪ್ರಾಮಿಸಿಂಗ್ ಆಗಿದೆ ಆ್ಯಂಡ್ ಪ್ರೊಡಕ್ಷನ್ ವ್ಯಾಲ್ಯೂ ವರ್ಲ್ಡ್ ಕ್ಲಾಸ್. ಯಾಕಂದರೆ ಈ ಟ್ರೇಲರ್ ನೋಡಿದ ಮೇಲೆ ಒಂದು ಅನಿಸಿದೇನೆಂದರೆ, ಈ ಮುಂಚೆ ಬಂದಿದ್ದ ರಾಮಾಯಣ ಅಂದರೆ ಆದಿಪುರುಷ್ ಥರ ಈ ಮೂವಿ ಇಲ್ಲ ಅನ್ನೋದು ಒಂದು ಸಮಾಧಾನ ತಂದಿದೆ. ಫೈನಲ್ ಜಡ್ಜ್ಮೆಂಟ್ ಮೂವಿ ರಿಲೀಸ್ ಆದಮೇಲೆ ಕೊಡೋಣ. ಆದರೂ ಈ ಮೂವಿ ಟ್ರೈಲರ್ ಒಂದು ವಿಷಯನ ಪ್ರೂವ್ ಮಾಡಿದೆ. ರಾಮಾಯಣ ಕತೆ ತುಂಬ ಜನರಿಗೆ ಗೊತ್ತಿದೆ, ಆದರೆ ಇವರು ಯಾವ ಥರ ಪ್ರೂವ್ ಮಾಡಿದ್ದಾರೆ, ಯಾವ ಥರ ಕನ್ವಿನ್ಸಿಯಾಗಿ ಸ್ಟೋರಿನ ಎಸ್ಟಾಬ್ಲಿಷ್ ಮಾಡಿದ್ದಾರೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಬಟ್
ಏನೇ ಆಗಲಿ, ಇಂಡಿಯನ್ ಮೈಥಾಲಜಿನ ಗ್ಲೋಬಲ್ ಆಡಿಯನ್ಸ್ಗೆ ಪ್ರೆಸೆಂಟ್ ಮಾಡ್ಬೋದು ಅನ್ನೋದಕ್ಕೆ ಇದೊಂದು ಸ್ಟ್ರಾಂಗ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ರಾಮಾಯಣ ಪಾರ್ಟ್ 1 ಈ ದೀಪಾವಳಿಗೆ ರಿಲೀಸ್ ಆಗುತ್ತೆ, ಅಂದರೆ November 9. ಪಾರ್ಟ್ 2 2027 ಬರುತ್ತೆ ಅಂತಲೂ ಹೇಳಿದ್ದಾರೆ. ಈ ಟ್ರೈಲರ್ ನಿಮಗೆ ಹೇಗೆ ಅನಿಸ್ತು? ನಿಮಗೆ ರಣಬೀರ್ ಕಪೂರ್ ರಾಮನಾಗಿ ಇಷ್ಟ ಆದ್ರಾ, ಯಶ್ ಅವರು ರಾವಣನಾಗಿ ಇಷ್ಟ ಆದ್ರಾ, ಅಥವಾ ಸಾಯಿ ಪಲ್ಲವಿ ಅವರು ಸೀತಾ ಆಗಿ ಇಷ್ಟ ಆದ್ರಾ? ಇವರಲ್ಲಿ ಯಾರ ಪರ್ಫಾರ್ಮೆನ್ಸ್ಗಾಗಿ ನೀವು ಹೆಚ್ಚು ಎಕ್ಸೈಟೆಡ್ ಆಗಿದ್ದೀರಾ? ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಇನ್ನಷ್ಟು ಮೂವಿ ರಿವ್ಯೂಸ್, ಟ್ರೇಲರ್ ಬ್ರೇಕ್ ಡೌನ್ ಮತ್ತು ಎಲ್ಲ ಥರದ ಕನ್ನಡ ಕಂಟೆಂಟ್ಗಾಗಿ ನಂಗನ್ಸಿದ್ದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೈನಿಂಗ್ ಆಫ್, ಮಣಿಕಂಠ.